ಮಾವಿನಣ್ಣು ಏನಾಯ್ತು ಕಾಲ್ಗೆ? ಚೆನ್ನಾಗೈತಾ ಮಾವಿನಣ್ಣು ಹೆಸರಾ? ಈ ಸೈಕಲ್ ಶೋ ಪೀಸ್, ಇದು ತುಳಿಯ ಸೈಕಲ್ ಅಲ್ಲ. ಇನ್ನೊಂದು ವರ್ಷ ಬರಲ್ಲ ಅವನು. ಎಷ್ಟು ರೂಪಾಯಿ ಮೇಳ? ಮಾರ್ಕೊಂಬತ್ತೀಯಾ? ಚಿರತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜು ಮಿನಿ ವ್ಲಾಗ್ಸ್. ಫ್ಯಾಮಿಲಿ ಎಲ್ಲ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ ಊರಲ್ಲಿ. ನನ್ನ ಮಗನ ಬಿಟ್ಟೋಗ್ತೀವಿ ಅಂತಂದ್ವಿ, ಅದಕ್ಕೆ ಅಳ್ತಾ ಇದ್ದಾನೆ. ಆಮೇಲೆ ಕರ್ಕೊಂಡು ಹೋಗ್ತೀವಿ ಅಂದ್ವಿ, ಸಮಾಧಾನ ಆದ. ಸೊ ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮಳೆ ಬರೋವಾಗಾಗಿತ್ತು, ಅದಕ್ಕೆ ಬೇಗನೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮತ್ತು ಮಳೇಲಿ ಸಿಗಾಕೊಂಡ್ರೆ ನೆಂದೋಗ್ತೀವಿ ಅಂತ ಟೂ ವೀಲರಲ್ಲಿ ಹೋಗ್ತಿದ್ವಿ, ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದಿದ್ದು. ಮನೇಲಿ ಮಕ್ಕಳೆಲ್ಲ ಇದ್ದಾರೆ, ಅದಕ್ಕೋಸ್ಕರ ಏನಾದರೂ ತಿಂಡಿ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಬೇಕ್ರಿ ಹತ್ರ ಹಾಕಿದ್ವಿ. ಮತ್ತು ಊರೊಳಗಡೆ ಯಾವುದೇ ಅಂಗಡಿಗಳಿಲ್ಲ, ಸ್ವಲ್ಪ ಹಳ್ಳಿ ಆಗಿರೋದ್ರಿಂದ. ಬರೀ ಲಾಲಿಪಾಪೇ ತೋರಿಸ್ತಾ ಇದ್ದಾನೆ ಬೇಕ್ರಿಲಿ. ಅವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಬಟ್ ಸ್ವಲ್ಪ ನಾವು ಕಮ್ಮಿನೇ ಕೊಡಿಸೋದು, ಏಕೆಂದರೆ ಉಳ್ಕಲಾಗುತ್ತೆ ಅಂತ. ಅದಕ್ಕೆ ಮಿಕ್ಸ್ಚರು, ಇನ್ನು ಚಿಪ್ಸು ಏನೇನೋ ತೊಗೊತಾ ಇದ್ವಿ. ಏನು ಬೇಕು ಎಲ್ಲ ತೊಗೊಂಡು ಇವಾಗ ಹೊರಟ್ವಿ. ಇನ್ನೇನು ಸ್ವಲ್ಪ ಹೊತ್ತಷ್ಟೇ, ಇನ್ನೊಂದು 15 ನಿಮಿಷ ರೀಚ್ ಆಗ್ತೀವಿ. ಹೆಂಗೋ ಮಳೆ ಸದ್ಯಕ್ಕೆ ಬರಲಿಲ್ಲ, ಪುಣ್ಯಕ್ಕೆ, ಇಲ್ಲ ನೆಂದೋಗ್ಬಿಡ್ತಿದ್ವಿ. ಊರಿಗೆ ಎಂಟ್ರಿ ಆದ್ವಿ. ಇವಾಗ ಇಲ್ಲಿಂದ ನೋಡೋಕ್ಕೆ ವ್ಯೂ ಚೆನ್ನಾಗಿರುತ್ತೆ, ಬರೀ ಗ್ರೀನರಿನೇ ಜಾಸ್ತಿ. ನೋಡಿ ಅಡಿಕೆ ತೋಟ, ಬರೀ ಊರು ಎಂಟ್ರಿ ಕೊಟ್ಟಿದ ತಕ್ಷಣ ಅಡಿಕೆ ತೋಟ, ವೀಳ್ಯದೆಲೆ, ಬರೀ ಇದೆ ಜಾಸ್ತಿ. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಫೈನಲಿ ಮನೆ ರೀಚ್ ಆದ್ವಿ. ಮನೆಗೆ ಬಂದರೆ ಅವ್ರ ಅಕ್ಕ ಎಲ್ಲೋ ಹೋಗಿದ್ರಂತೆ, ಯಾರೋ ಫ್ರೆಂಡ್ ಬರ್ತಾರೆ ಕರ್ಕೊಂಬರೋಕ್ಕೆ ಅಂತ. ಅವ್ರ ಮಗ ಇದ್ದ, ಇನ್ನೊಬ್ಬ ಅವ್ರ ಅಜ್ಜಿ ಮನೆ ಹತ್ರ ಹೋಗಿದ್ದಾನೆ. ಏನಾಯಿತು ಕಾಲ್ಗೆ? ನಡಿ ನಡಿ ಎತ್ಕೊಂಡು. ಯಾಕೋ ಒಂದು ಚಾಕು ಹಿಡ್ಕೊಂಬಂದ. ಯಾಕೆ ಅಂತ ಕೇಳಿದ್ರೆ ಮಾವಿನ ಹಣ್ಣು ಕುಯ್ತಿದ್ರಂತೆ. ನನ್ನ ಮಗಂಗೆ ನಿದ್ದೆ ಬಂದ್ಬಿಟ್ಟಿದೆ, ಗಾಡಿಲೇ ತೂಗುಡಿಸ್ಕೊಂಡು ಬಂದ. ಇಲ್ಲೆಲ್ಲ ಮಕ್ಕಳನ್ನ ನೋಡಿದ ತಕ್ಷಣ ಆಗಲೇ ಎದ್ದು ಆಟಾಡ್ತಾ ಇದ್ದಾನೆ. ಬಂದಿದ ತಕ್ಷಣ ನಮ್ಮ ಮನೆಯವ್ರ ಮಕ್ಕಳ ಜೊತೆ ಸೇರಿಕೊಂಡು ಬ್ಯಾಟ್ ಇಟ್ಕೊಂಡಿದ್ದಾರೆ, ಕ್ರಿಕೆಟ್ ಆಡೋಣ ಬನ್ನಿ ಅಂತ. ಈ ವಯಸ್ಸಲ್ಲೂ ಚಿಕ್ಕ ಮಕ್ಕಳು ಥರ ಆಡ್ತಾರೆ. ಮಾವಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ಎತ್ಕೊಂಬರೋಣ ಅಂದ್ಬಿಟ್ಟು ಚಾಕು, ಮಂಕ್ರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ, ಜಾಸ್ತಿ ಸಿಗುತ್ತೆ ಅಂತ. ನೋಡಿದ್ರೆ ಒಂದು 10-15 ಹಣ್ಣೇನೋ ಸಿಕ್ತು, ತಗೊಂಡು ಬಂದ್ವಿ. ಟೇಸ್ಟ್ ಮಾಡಿಲ್ಲ, ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಮಾವಿನಣ್ಣು ಮಾವಿನಣ್ಣು ಚಿಕನ್ ಅನಿಸ್ಬಿಟ್ಟಿರೋದು ಇದಾ? ನಮ್ಮ ಮನೆಯವ್ರು ಆಗಲೇ ಎತ್ಕೊಂಡು ಹೋಗಿ ತಿಂತವ್ರೆ ಸೈಡಲ್ಲಿ. ಏನದ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ತಮ್ನೈಲ್ಗೆ ಈ ಥರ ಎಲ್ಲ ಪೋಸ್ ಕೊಡ್ತಾ ಇದ್ದೆ, ವೆಯ್ಟ್ ಏನಿರಲಿಲ್ಲ, ಸುಮ್ಮನೆ ತಮ್ನೈಲ್ ಹಾಕ್ಬೇಕಲ್ಲ. ದಸಿರಿ ಮಾವಿನ ಹಣ್ಣು ಹೆಸರಾ? ತುಂಬಾ ಚೆನ್ನಾಗಿತ್ತು. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಿತ್ತು, ಬಟ್ ಹೆವಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಮಾವಿನ ಹಣ್ಣು ಸ್ವಲ್ಪ ಈಟ್ ಅಲ್ವಾ, ಅದಕ್ಕೆ.
ಎಂಟು ತಿಂದ್ಬಿಟ್ಟು ಒಬ್ಬನೇ. ನನ್ನ ಮಗುನ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಅವ್ರನ್ನ ಎಲ್ಲರೂ ಸೇರ್ಕೊಂಡು ಆಟಾಡಿಸ್ತಾ ಇದ್ದಾರೆ. ರೋಡ್ಗೆ ಹೊರಟೋಗ್ಬಿಟ್ಟಿದ್ದಾನೆ. ಸೆಕ್ಕ ಸೆಕ್ಕ ಅಂದ್ಕೊಂಡು. ಸೆಕ್ಕ ಅಂದರೆ ಸೈಕಲ್ಲು. ಅವನಿಗೆ ಮಾತಾಡೋಕ್ಕೂ ಬರಲ್ಲ ನೀಟಾಗಿ. ಮಾಮ ನೋಡಿ ಹೆಂಗ್ ಮಾಡ್ತಾನೆ. ಪುನಿ ಅನ್ನಮ್ಮ. ಪುನಿಯನ್ನು ಯಾರದು ಯಾರದು ಅವ್ರ ಅಕ್ಕ ಎಲ್ಲರಿಗೂ ಐಸ್ ಕ್ರೀಮ್ ತಂದಿದ್ರು. ಮಕ್ಳಿಗೆಲ್ಲ ಐಸ್ ಕ್ರೀಮ್ ಕೊಟ್ಟು ಇವಾಗ ತೋಟಕ್ಕೆ ಬಂದ್ವಿ ಮೊಗ್ಗು ಬಿಡ್ಸೋಣ ಅಂತ. ತುಂಬಾ ಸೊಳ್ಳೆ ಇತ್ತು. ಮೊಗ್ಗು ಬಿಡಿಸ್ತಾ ಇದ್ರೆ ಘಮ ಘಮ ಅಂತಿತ್ತು. ಆ ಸ್ಮೆಲ್ಲೇ ಒಂಥರ ನನಗೆ ತುಂಬಾ ಇಷ್ಟ, ಮಲ್ಲಿಗೆ ಹೂವು ಸ್ಮೆಲ್ಲು. ಸ್ವಲ್ಪನೇ ಸಿಕ್ಕಿದ್ದು, ಜಾಸ್ತಿ ಏನು ಸಿಗಲಿಲ್ಲ. ಒಂದು 2-3 ದಿನದ ತನಕ ಕೂಡಿಟ್ಟು ಆಮೇಲೆ ಹೂ ಕಟ್ಟೋದು. ಅದಿನ್ನು ಮೊಗ್ಗಲ್ವಾ, ಅದಕ್ಕೆ ಮೊಗ್ಗು ಕಟ್ಟಿಟ್ರೆ ಅದು ಅಳ್ಕೊಂಡಿರುತ್ತೆ. ನನ್ನ ಮಗ ನಾನು ಬರ್ತೀನಿ ಅಂತ ಕುಣಿತಾ ಇದ್ದಾನೆ ಅಲ್ಲಿ ಕಾಂಪೌಂಡ್ ಮೇಲೆ ಕೂತ್ಕೊಂಡು. ನಮಗೆ ಇರೋಕ್ಕಾಗ್ತಿಲ್ಲ ಸೊಳ್ಳೆಗೆ. ಅವನು ಬಂದುಬಿಟ್ರೆ ಅಷ್ಟೇ, ಆಮೇಲೆ ಫುಲ್ಲು ಕಚ್ಚಾಕ್ಬಿಡ್ತವೆ. ಮಗು ಬೇರೆ. ಈ ಮೊಗ್ಗಿದೆಯಲ್ಲ ಇಷ್ಟು ಸಿಕ್ಕಿದೆ. ಆ ಮಿಕ್ಕಿದೆಲ್ಲ ನೆನ್ನೆ ಕಿತ್ತಿರೋದು. ಮನೇಲಿರೋ ಲೈಟ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿ. ನಾನು ಕೇಳ್ತಾ ಇದ್ದೆ ಕರೆಂಟ್ ಬಿಲ್ ಬರಲ್ವಾ ಅಂತ. ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಆಫ್ ಮಾಡಿರಿ. ನನ್ನ ಮಗ ಸರ್ಕಸ್ ಮಾಡ್ತಾ ಇದ್ದಾನೆ. ಸೋಕೇಶಲ್ಲಿ ಇದ್ದಿದ್ದನ್ನ ಸೈಕಲ್ ಎತ್ಕೊಂಡ್ಬಿಟ್ಟು. ಈ ಥರ ಸರ್ಕಸ್ ನೋಡೋಕ್ಕಾಗದೆ ಅವ್ರ ಅತ್ತೆ ಹೊಸ ಸೈಕಲ್ಲೇ ಕೊಡಿಸಿದ್ರು. ಅದಿನ್ನ ತುಳಿಯೋಕ್ಕೆ ಬರಲ್ಲ ಅವನಿಗೆ, ಹಂಗೆ ಇದೆ ಮನೇಲಿ. ಬುಟ್ಟಿ ಒಳಗಡೆ ಈ ಸೈಕಲ್ ಶೋ ಪೀಸ್, ಇದು ತುಳಿಯೋ ಸೈಕಲ್ ಅಲ್ಲ. ಇದ್ರ ಮೇಲೆ ಕೂತಿದ್ದಾನೆ. ನೋಡಿ ನಮ್ಮ ಮಣ್ಣು ಹೆಂಗಿದಾನೆ ನೋಡಿ, ನಮ್ಮ ಉಲ್ಲಾಸ ಯಾವ ಥರ ಇದ್ದಾನೆ. ಹೋಗ್ತಾನೆ, ಕಾಲು ಏಟ್ ಮಾಡ್ಕೊಂಡಿದ್ದಾನೆ. ಆಮೇಲಿಂದ ಈಗ ಸೋಮವಾರ ಹೋದ್ರೆ ಇನ್ನೊಂದು ವರ್ಷ ಬರಲ್ಲ ಅವನು. ನಮ್ಮ ಉಲ್ಲಾಸನ ಹಾಸ್ಟೆಲ್ಗೆ ಹಾಕಿದ್ದಾರೆ. ಏನೋ ಒಂದು ನೆಪ ಮಾಡ್ಕೊಂಡು ಕಾಲೇಟ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದಾನೆ. ಇರೋಕ್ಕಾಗಲ್ಲ ಅಪ್ಪ ಅಮ್ಮನ ಬಿಟ್ಟು ಅಂತ. ಏನದು ಕರ್ಬೂಜಣ್ಣ? ಊಟ ಎಲ್ಲ ಆದಮೇಲೆ ಶಟಲ್ ಕಾಕ್ ಆಡೋಣ ಅಂದರು ಮಕ್ಕಳು. ಆಚೆ ಬಂದು ಶಟಲ್ ಕಾಕ್ ಆಡ್ತಾಯಿದ್ವಿ. ಒಂದಾದ್ಮೇಲೆ ಒಂದು ಗಾಡಿಗಳು ಬರ್ತಾನೇ ಇತ್ತು. ನನ್ನ ಮಗ ಅಡ್ಡಡ್ಡ ಬರ್ತಿದ್ದ, ಆಡೋಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ಬಿಟ್ಬಿಟ್ಟು ಅಲ್ಲಿ ಕೂರಿಸಿದ್ದೀನಿ. ನಮ್ಮ ಉಲ್ಲಾಸ್ದು ಸೈಕಲ್ ಇತ್ತು, ಗೇರ್ ಸೈಕಲು. ನಮ್ಮ ಮನೆಯವ್ರು ಪಾಪಂಗೆ ಕೂರಿಸ್ಕೊಂಡು ತುಳಿತಾ ಇದ್ದಾರೆ. ತುಂಬ ವರ್ಷಗಳಾದಮೇಲೆ ಸೈಕಲ್ ತುಳಿಬೇಕು ಅಂತ ಇಷ್ಟ ಆಗಿದೆ, ಅದಕ್ಕೆ. ನಾನು ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ. ಅಷ್ಟೊಂದು ಬ್ಯಾಲೆನ್ಸ್ ಸಿಗಲ್ಲ, ತುಂಬ ವರ್ಷಗಳಾದ್ಮೇಲೆ ತುಳಿತಿರೋದಲ್ವಾ, ಅದಕ್ಕೆ. ನಮ್ಮ ಉಲ್ಲಾಸ ಎದುರಿಸ್ತಾ ಇದ್ದಾನೆ, ಅದಕ್ಕೆ ಬ್ರೇಕ್ ಇಲ್ಲ, ಬಿದ್ದೋಗ್ತೀಯಾ ಅಂತ. ಇವಾಗ ಮಗುಗೆ ಊಟ ಮಾಡಿಸ್ಬೇಕು. ಅವ್ನಿಗೆ ಊಟ ಮಾಡಿಸೋದೇ ದೊಡ್ಡ ಕೆಲಸ ನನಗೆ. ಸರ್ಕಸ್ಸು, ಸೈಕಲ್ ಮೇಲೆ ಕೂರಿಸ್ಕೊಂಡು ಒಂದೊಂದು ತುತ್ತೆ ತಿನ್ನಿಸ್ಬೇಕು, ಇಲ್ಲಾಂದರೆ ಊಟನೇ ಮಾಡಲ್ಲ. ಊಟ ಅಂದರೆ ಅಲರ್ಜಿ ನನ್ನ ಮಗುಂಗೆ. ಅದೇ ಕುರ್ಕುರೆ, ಐಸ್ ಕ್ರೀಮು, ಚಿಪ್ಸು ಈ ಥರ ಏನಾದರೂ ಕೊಡಿ, ನೀಟಾಗಿ ತಿಂತಾನೆ. ಸ್ವೀಟು, ಅದರಲ್ಲೂ ಒಬ್ಬಟ್ಟು. ಅನ್ನ ಅಂತಂದರೆ ದೂರ, ಆದ್ರೂ ತುಪ್ಪ ಹಾಕ್ಕೊಂಡು ಸ್ವಲ್ಪ ಓಡಾಡಿಸ್ಕೊಂಡು ತಿನ್ನಿಸ್ತಾ ಇದ್ದೆ. ಇವರೆಲ್ಲ ಮೊಗ್ಗು ಕಿತ್ಕೊಂಬಂದಿರೋದು ಹೂವು ಕಟ್ತಾಯಿದ್ರು. ನಂಗೆ ಗೊತ್ತು, ಲಾಸ್ಟ್ ಇತ್ತು.
ಅದನ್ನು ತಿನ್ನೋಕ್ಕೆ ಸಾಹಸ ಮಾಡಿಬಿಟ್ಟ. ಸೈಕಲ್ ತುಳ್ಕೊಂಡು ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಚಿಕ್ಕ ಮಕ್ಳ ಹತ್ರ ಹೇಳಿಸ್ಕೊತಿದ್ರು ಈ ಥರ ಅಲ್ಲ ಆ ಥರ ಬ್ಯಾಲೆನ್ಸ್ ಮಾಡಬೇಕು ಅಂತ. ಎಷ್ಟು ಮೊಳ ಆಯಿತು? 5 ಮೊಳ ಆಯ್ತು. 5 ಮೊಳನ? ಅದು ಮೊಗ್ಗು ಮೊಗ್ಗೊಂದು ಮೊಳ ಆಯ್ತು. ಹೂವು ಎಲ್ಲ ಕಟ್ಟಾಯಿತು. ಇದನ್ನ ಮಾರ್ಕೊಂಬರ್ತೀನಿ ಅಂತ ಹೇಳ್ತಿದ್ದ ಇವನು. ಎಷ್ಟು ರೂಪಾಯಿ ಮೊಳ? 20 ರೂಪಾಯಿ ಒಂದು ಮೊಳ. ಮಾರ್ಕೊಂಬತ್ತೀಯಾ? ಮಾರ್ಬಿಟ್ಟು ನಮ್ಮ ಅಮ್ಮ ಕೊಡ್ತೀನಿ. ನಿಮ್ಮ ಅಪ್ಪಂಗೆ ಕೊಡಲ್ವಾ? ಮತ್ತು ನಿಮ್ಮ ಅಮ್ಮಂಗೆ ಕೊಡ್ತೀನಿ ಅಂತೀಯಾ? ಹಾಂ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ನೋಡಿ ನಮ್ಮ ಪುನಿಗೆ. ಆಚೆ ಮಲ್ಕೊಂತೀಯಾ? ಚಿರತೆ ಕಾಟ, ಚಿರತೆ. ಇಲ್ಲಿ ಸ್ವಲ್ಪ ಚಿರತೆ ಕಾಟ. ನಮ್ಮ ಮನೆಯವ್ರು ನೋಡಿದ್ರೆ ಕಾಂಪೌಂಡಲ್ಲಿ ಆಚೆ ಮಲ್ಕೊತೀನಿ ಅಂತ ಹೇಳ್ತಿದ್ದಾರೆ. ಮಲ್ಗಲ್ಲ, ಸುಮ್ಮನೆ ಹಂಗೆ ಹೇಳ್ತಾ ಇರೋದು. ಜನ ಜಾಸ್ತಿ ಇದ್ವಿ ಅಂತ ಹೇಳಿ ಚಾಪೆ ಇರಲಿಲ್ಲ, ಗೋಣಿಚೀಲ ಹಾಸ್ಬಿಟ್ಟವ್ನು ನಮ್ಮ ಪುನಿ. ಊರಲ್ಲಿ ಇವತ್ತಿನ ದಿನ ಹೀಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಮರಿಬೇಡಿ.